ನಮಸ್ತೆ ಆತ್ಮೀಯರೇ. ಈಗ ಎಲ್ಲರಿಗೂ ಹುಣಸೆ ಹಣ್ಣಿನ ಸೀಸನು. ಹುಣಸೆ ಹಣ್ಣು ನಮ್ಮ ಪೂರ್ವಿಕರು ಪ್ರತಿನಿತ್ಯ ಅದನ್ನು ಸಾಂಬಾರಿಗೆ ಅಡಿಗೆಯಲ್ಲಿ ಬಳಸ್ತಾ ಇದ್ರು. ಆದರೆ ಇವತ್ತು ಹುಣಸೆ ಹಣ್ಣಿನ ಜಾಗದಲ್ಲಿ ಟೊಮೆಟೊ ಹಣ್ಣು ಬಂದ್ಬಿಟ್ಟಿದೆ. ಟೊಮೆಟೊ ಹಣ್ಣು ನಮ್ಮ ದೇಶದಲ್ಲ, ಟೊಮೆಟೊ ಹಣ್ಣು ಬೇರೆ ದೇಶದಿಂದ ಬಂದಂಥದ್ದು. ಎಲ್ಲರಿಗೂ ನಮ್ಮ ಹೊರ ದೇಶದಿಂದ ತಾನೇ ನಾವು ಮೊದಲು ಮಾನ್ಯತೆ ಕೊಡೋದು. ನಮ್ಮದು ಹುಣಸೆ ಹಣ್ಣು. ಹುಣಸೆ ಹಣ್ಣು ನೀವು ಎಲ್ಲ ಬಳಸೋದು ತುಂಬ ಒಳ್ಳೆಯದು. ಇನ್ನು ಮುಂದೆ ಆದ್ರೂ ಹುಣಸೆ ಹಣ್ಣನ್ನ ಬಳಸೋದನ್ನ ಅಭ್ಯಾಸ ಇಟ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಕೆಲವು ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರುವ ಹಾಗೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಪಂಚಾಯಿತಿಗೆ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಗೆ ಹೆಚ್ಚು ಆದಾಯ ಬರ್ತಾ ಇದ್ದಿದೆ ಹುಣಸೆ ಹಣ್ಣು ಮರಗಳನ್ನು ಹರಾಜಾಗ್ತಾ ಇದ್ದಾರೆ. ಹರಾಜು ಹಾಕಿ ದುಡ್ಡಿನಲ್ಲೇ ಪಂಚಾಯಿತಿಗಳು ನಡೀತಾ ಇದ್ದಿದ್ದು. ಆದರೆ ಇವತ್ತು ಹುಣಸೂರು ತಾಲೂಕಿನಲ್ಲಿ ಹುಣಸೆ ಮರ ಎಲ್ಲಿದೆ ಅನ್ನೋದನ್ನ ನೀವೆಲ್ಲರೂ ಹುಡುಕುವಂಥ ಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಅದಕ್ಕೆ ಕಾರಣ ಬ್ಯಾರನ್ನಲ್ಲಿ ನಮ್ಮ ಹೊಗೆ ಸೊಪ್ಪು ಬಂದ ಮೇಲೆ ಎಲ್ಲ ಮರಗಳು ಆಲ್ಮೋಸ್ಟ್ ನಾಶ ಆಗ್ತಾ ಹೋಗ್ತಾ ಬಂತು. ಒಂದನ್ನ ಅದು ಏನು ಹೊಗೆ ಸೊಪ್ಪು ಏನು ಯಾರು ಜೀವ ಉತ್ಸರ್ಗ ಮಾಡುವಂಥದ್ದಲ್ಲ, ಆ ಜೀವ ತೆಗೆಯುವಂಥದಕ್ಕೆ ಹೆಚ್ಚು ಜೀವಗಳನ್ನು ಬಲಿ ಕೊಟ್ಟಂಗೆ ಆಯಿತು. ಒಂದು ಒಳ್ಳೆ ಆಹಾರ ತಯಾರಿಕೆ ಏನಾದರೂ ಮರಗಳು ಬಲಿಯಾಗಿದೆ, ನಾವೇನೋ ಒಂದು ಸ್ವಲ್ಪ ಸಮಾಧಾನ ಪಡುವುದಾಯ್ತು. ಅದು ಆಗಿಲ್ಲ. ಅದು ಏನಾಯಿತು, ಹೊಗೆ ಸೊಪ್ಪಿಂದ ಆರೋಗ್ಯನೂ ಕೆಡ್ತು. ತಾಲೂಕಲ್ಲಿದ್ದಂಥ ಆಲ್ಮೋಸ್ಟ್ ಎಲ್ಲ ಹುಣಸೆ ಮರಗಳು ಇವತ್ತು ಯಾರ್ಯಾರು ನಿಮ್ಮ ಬಸ್ ಸ್ಟ್ಯಾಂಡ್ ಮುಂದ್ಗಡೆ, ಹುಣಸೂರು ಬಸ್ ಸ್ಟ್ಯಾಂಡ್ ಕೆಲವು ತುಂಬ ಪೂರ್ವಿಕರು ನೋಡಿರ್ಬೋದು. ಆ ಬಸ್ ಸ್ಟ್ಯಾಂಡನ್ನು ದೇವರಾಜ ಅರಸು ಸಾರಿಗೆ ಸಚಿವರಾಗಿದ್ದು. ಮೊದಲು ದೇವರಾಜ ಅರಸು ಮುಖ್ಯಮಂತ್ರಿ ಆಗೋಕ್ಕೆ ಮೊದಲು ಸಾರಿಗೆ ಸಚಿವರಾಗಿದ್ದು. ಆಗ ಹುಣಸೂರು ಬಸ್ ಸ್ಟ್ಯಾಂಡು ಇಡೀ ಕರ್ನಾಟಕದಲ್ಲಿ ನಂಬರ್ 1 ಬಸ್ ಸ್ಟ್ಯಾಂಡ್. ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಅದು ದೊಡ್ಡ ಒಂದು ವಿಶೇಷ. ಆಗ ಇಡೀ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ಬಸ್ ಸ್ಟ್ಯಾಂಡ್ ಇದ್ದಿದ್ದು ಹುಣಸೂರಿನಲ್ಲಿ. ಅದನ್ನೀಗ ತೆಗೆದಾಕ್ಬಿಟ್ಟು ಅದನ್ನ ಈಗ ಹಳೆ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಅದರ ರೂಪ ಕೆಡಿಸಿಟ್ಟಿದ್ದಾರೆ, ಅದು ಸರಿಯಾಗಿಲ್ಲ. ಅಲ್ಲಿ ಎಲ್ಲರೂ ವ್ಯಾಪಾರ ಮಾಡ್ತಾ ಇದ್ರು ಹುಣಸೆ ಮರದ ಕೆಳಗೇನೆ. ಅದಕ್ಕೆ ಹುಣಸೆ ಮರಕ್ಕೆ ತುಂಬ ಇದಿದೆ. ಹುಣಸೆ ಹಣ್ಣನ್ನು ನೀವು ಇವತ್ತಿಂದಾನೇ ಬಳಸೋ ಶುರು ಮಾಡಿ. ಯಾರ್ಯಾರು ಜಾಯಿಂಟ್ ಪೇಯ್ನ್ ಅಂತ ಇದ್ದೀರಿ ಅದೆಲ್ಲ ಹೋಗ್ತದೆ. ಇಷ್ಟೆಲ್ಲ ಹೇಳೋಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ನಾನು ಈಗ ಹುಣಸೆ ಬೀಜದ ಬಗ್ಗೆ ಹೇಳ್ತಾ ಇದ್ದೀನಿ. ನಾವೆಲ್ಲ ಹುಣಸೆ ಬೀಜನ ಏನು ಮಾಡ್ತಿದ್ವಿ ಅಂದರೆ ಬಿಸಾಕ್ತಾ ಇತ್ತು. ಆದರೆ ತುಂಬ ಜನ ಏನು ಮಾಡೋರು ಅಂದರೆ, ನಮ್ಮ ಕಡೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಆಲ್ಮೋಸ್ಟ್ ಟ್ರೈಬ್ಸ್ ಜಾಸ್ತಿ ಇರೋದಲ್ಲಿ, ಮತ್ತು ಆಮೇಲೆ 71, 72ನಲ್ಲಿ ತುಂಬ ಬಡತನ. ಆ ಸಮಯದಲ್ಲಿ ಜನರಿಗೆ ತಿನ್ನಲಿಕ್ಕೆ ಆಹಾರ ಸಿಗ್ತಿರ್ಲಿಲ್ಲ, ಮತ್ತು ರೇಷನ್ ಕಾರ್ಡ್ ಅವೆಲ್ಲ ಯಾವುದೂ ಇರಲಿಲ್ಲ. ಅವಾಗೆಲ್ಲ ಏನು ಮಾಡೋದು ಅಂದರೆ ಅವ್ರಿಗೆ ಬೇಕಾದಂಥ ಆಹಾರಗಳನ್ನ ಉಟ್ಕೊಳ್ಳೋಂಥ ಸ್ಥಿತಿ ಇತ್ತು. ಅವಾಗ ತುಂಬ ಜನ ಟ್ರೈಬ್ಸು, ನಾವೀಗ ಯಾರು ಕಾಡು ಕುರುಬರು ಅಂತ ಹೇಳ್ತೀವಲ್ಲ, ಅವರು ಮತ್ತು ಬೇರೆ ಎಲ್ಲ ಥರದ ಜನಾಂಗನೂ ಅಷ್ಟೇ, ಅದನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಹುರಿದು ಅದನ್ನು ನೀರಿಗೆ ಹಾಕಿ ಒಂದು ದಿನ ಉನಿ ಬಂದಮೇಲೆ ಅದು ಅಷ್ಟು ಸುಲಭ ಅದ್ರ ಬೀಜ ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನೇನು ಮಾಡೋರು ಅಂದರೆ ಚೆನ್ನಾಗಿ ಅದನ್ನು ಹುರಿದು ನೀರೊಳಗಡೆ ಹಾಕಿ ಅದನ್ನು ಉನಿ ಬಂದಮೇಲೆ 12 ಗಂಟೆ ಉನಿಬೇಕದು. ಉಂಟು ಹೊರಗಡೆ ತೆಗೆದ್ಮೇಲೆ ಅದನ್ನು ಬೆಳಿಗ್ಗೆ ಹೊತ್ತು ಎದ್ದು ಅದನ್ನು ತಿಂತಾಯಿದ್ರು. ತುಂಬ ಒಳ್ಳೆ ಆಹಾರ ಅದು. ಆದರೆ ನಾವೆಲ್ಲ ಏನು ಹೇಳ್ತಾ ಇದ್ದೀವಿ ಅಂದರೆ, ಅವರು ಬಡವರು, ಅವರಿಗೆ ಆಹಾರದ ಗತಿ ಇಲ್ಲ ತಿನ್ನಲಿಕ್ಕೆ ಅಂತ ಕೆಲವರು ಅದನ್ನು ಹೀಯಾಳಿಸ್ತಾನೂ ಇದ್ದರು, ಅದನ್ನ ನೆಗ್ಲೆಕ್ಟು ಮಾಡ್ತಾಯಿದ್ರು. ಆದರೆ ಅವರೆಲ್ಲ ಆರೋಗ್ಯ ಚೆನ್ನಾಗೇ ಇದೆ. ಅದೇ ರೀತಿ ಆ ಹುಣಸೆ ಹಣ್ಣನ್ನು ಅವರೆಲ್ಲರೂ ಬೀಜವನ್ನು ಬಳಸ್ತಾ ಇದ್ರು. ಅದರಲ್ಲಿ ಇತ್ತೀಚಿನ ದಿನದಲ್ಲಿ ವೈಜ್ಞಾನಿಕವಾಗಿ ಅಂತ ಪೊಟ್ಯಾಸಿಯಮು ಮತ್ತು ಅದರಲ್ಲಿ ಹೈ ಪ್ರೋಟೀನು ಇದೆ, ಮತ್ತು ಅದರಲ್ಲಿ ಪೊಟ್ಯಾಸಿಯಮು, ಮೆಗ್ನೀಷಿಯಮು, ಎಲ್ಲ ರೀತಿಯ ಮನುಷ್ಯನ ದೇಹಕ್ಕೆ ಯಾವ ಲವಣಾಂಶಗಳು ಬೇಕೋ ಅದು ಅದರಲ್ಲಿ ಇದೆ. ಅದೇ ರೀತಿ ನಾನು ನಿಮ್ಮ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ನಿಮ್ಮ ಎಲ್ಲ ಹಣ್ಣು, ಯಾವುದೇ ಹಣ್ಣು ತಿನ್ನಿ ನೀವು. ಹಣ್ಣು ತಿನ್ನೋದಕ್ಕಿಂತ ಅದರಲ್ಲಿ ಬೀಜದಲ್ಲಿ ಎಲ್ಲದರಲ್ಲಿ ಶಕ್ತಿ ಜಾಸ್ತಿ ಇರೋದು. ಈಗ ನೀವು ಹಲಸಿನ ಹಣ್ಣು ತಿಂದರೆ ತಿನ್ನಿ, ತೊಂದರೆ ಇಲ್ಲ, ಸಂತೋಷ. ಹಲಸಿನ ಬೀಜವನ್ನು ಮಾತ್ರ ಬಿಸಾಕ್ಬೇಡಿ, ಅದರಲ್ಲೂ ತುಂಬ ಔಷಧಿ ಗುಣ ಇದೆ. ಅದೇ ರೀತಿ ಪಪ್ಪಾಯಿ ಅಷ್ಟೇ. ಪ್ರತಿದಿನ ನೀವೆಲ್ಲರೂ ಪಪ್ಪಾಯಿ ತಿಂತೀರಾ. ಪಪ್ಪಾಯಿ ತಿನ್ನುವಾಗ ಅದ್ರ ಜೊತೆಲಿ 2 ಬೀಜವನ್ನು ತಿನ್ನಿ. ನೀವೊಂದು ಪಪ್ಪಾಯಿನ ತಿನ್ನೋದಕ್ಕಿಂತ ಹೆಚ್ಚು ಪವರ್ಫುಲ್ ಅದ್ರ ಬೀಜವನ್ನು ತಿನ್ನೋದು. ಬೀಜದಲ್ಲಿ ಒಳ್ಳೆ ಎಲ್ಲ ಬೀಜದಲ್ಲೂ ಮೆಡಿಸಿನ್ ಇದೆ. ಅದೇ ರೀತಿ ಹುಣಸೆ ಹಣ್ಣಲ್ಲೂ ಕೂಡ ಅದ್ರದ್ದು ಬೀಜದಲ್ಲಿ ಔಷಧಿ ಗುಣಗಳಿದೆ ಅಂತೇಳಿ ನಾವು ತಿಳ್ಕೊಂಡು ಇದನ್ನೇನು ಮಾಡಿದೀವಿ ಅಂದರೆ, ನಾವು ಇದನ್ನು ಚೆನ್ನಾಗಿ ಹುರಿದು ಅದನ್ನ ನೀರಲ್ಲಿ ಹಾಕಿ ಉಣಿಸಿ ಅದನ್ನ ಮರುದಿನ ಅದನ್ನ ಕ್ಲೀನ್ ಮಾಡಿ, ಇದ್ರ ಪ್ರೊಸೆಸಿಂಗ್ ಕೆಲಸವೇ ಜಾಸ್ತಿ. ಅದನ್ನ ಮಾಡಿ ಪುನಃ ಅದನ್ನ ನೆರಳಲ್ಲಿ ಒಣಗಿಸಿ ಎಲ್ಲ ಆದ್ಮೇಲೆ ಚೆನ್ನಾಗಿ ಅದು ಒಣಗುತ್ತೆ. ಆಮೇಲೆ ಬಿಸಿಲಲ್ಲಿ ಒಣಗಾದ್ಮೇಲೆ 4-5 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿ ಅದು ಕಲ್ ತರ ಕಟ್ ಅನ್ಬೇಕು. ಆಮೇಲೆ ಪುನಃ ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, 5 kg ಬೀಜಕ್ಕೆ 2 kg ಸೈಂಧವ ಲವಣವನ್ನು ನೀರನ್ನು ಕಲಸಿ ಅದ್ರೊಳಗಡೆ 14 ಗಂಟೆ ನಾವು ಉಣಿಸ್ತೇವೆ. ಅದನ್ನ ಉಂಟು ಬಂದ ಮೇಲೆ ಅದೇನಾಗ್ತದೆ, ಪುನಃ ಹಳೇ ಸ್ಟೇಜಿಗೆ ಬರ್ತದೆ, ಪುನಃ ಊದ್ತದೆ. ಆಮೇಲೆ ಅದನ್ನು ತೆಗೆದು ಹೊರಗಡೆ ಇಟ್ಟು ಆ ನೀರನ್ನು ಚೆಲ್ಬಿಟ್ಟು, ಅಥವಾ ನಮ್ಮ ಕೃಷಿಯಲ್ಲಿ ಬೇರೆ ಬೇರೆ ಗಿಡಗಳಿಗೆ ಹಾಕ್ಬೋದು ಅದನ್ನ. ಅದು ರಾಕ್ ಸಾಲ್ಟ್ ನೀರು ಭಾರಿ ಒಳ್ಳೆಯದು. ಆಮೇಲೆ ಆ ಬೀಜವನ್ನು ಪುನಃ ನೆರಳಲ್ಲಿ ಒಣಗಿಸಿ ಒಂದು 7-8 ದಿನ ಆದಮೇಲೆ ಚೆನ್ನಾಗಿ ಒಣಗಿದ ಮೇಲೆ ಅದನ್ನ ಈ ರೀತಿ ನಾವು ಪ್ಯಾಕ್ ಮಾಡ್ತೇವೆ. ಪ್ಯಾಕ್ ಮಾಡಿದಾಗ ಅದು 2 ವರ್ಷ ನಿಮಗೆ ಕೆಡಲ್ಲ. ಇದನ್ನ ಹೇಗೆ ಬಳಸ್ಬೋದು ಅಂದರೆ, ದಿನ ನಿಮ್ಗೆ ಯಾವಾಗಾದ್ರೂ ಸಮಯ ಸಿಕ್ಕಿದಾಗ 1-2 ಬೀಜವನ್ನು ಸುಮ್ಮನೆ ಬಾಯಲ್ಲಿ ಹಾಕೋದು. ಬಾಯಲ್ಲಿ ಹಾಕೊಂಡಾಗ ಅದು 2-3 ಗಂಟೆ ನಿಮ್ಮ ಬಾಯಲ್ಲೇ ಇರ್ತದೆ. ಅದನ್ನೇನು ಮಾಡಬೇಕು, ನಾವು ನಾಲಿಗೆಯಿಂದ ಎಡಗಡೆಗೆ ಒಂದ್ಸಲ ತಿರುಗಿಸ್ಬೇಕು, ಬಲಗಡೆಗೆ ಒಂದ್ಸಲ ತಿರುಗಿಸ್ಬೇಕು. ಜಾಗವನ್ನು ಚೇಂಜ್ ಮಾಡ್ತಾ ಇರೋದು. ಈ ಚೇಂಜ್ ಮಾಡೋಂಥ ಸಮಯದಲ್ಲಿ ನಾಲಿಗೆಗೂ ಕೆಲಸ ಆಗ್ತದೆ. ಆಮೇಲೆ ನಮ್ಮ ನಾಲಿಗೆಯಲ್ಲಿ ಸಲೆವ ಚೆನ್ನಾಗಿ ಉತ್ಪನ್ನ ಆಗ್ತದೆ. ಕೆಲವರಿಗೆ ಹಸಿವಾಗದವ್ರಿಗೆ ಹಸಿವು ಚೆನ್ನಾಗಾಗ್ತದೆ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾವು ಇವತ್ತು ಬೇಕಾದ್ರೆ ನಿಮ್ಗೆ ಯಾರು ನಿಮ್ಮ ರಿಲೇಷನ್ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಯಾರಿದ್ರು ತಿಳ್ಕೊಳ್ಳಿ, ನಾವು ತಿಂದಂಥ ಆಹಾರ ಬಾಯಲ್ಲೇ ಚೆನ್ನಾಗಿ ಚೂವಿ ಮಾಡಿದಾಗ್ಲೇ
98% ನಮ್ಮ ಆಹಾರದಲ್ಲಿರುವಂಥ ವಿಟಮಿನ್. ನೀವು ರಾಗಿ ಮುದ್ದೆನೇ ತಿಂತೀರ ಅಂತ ಇಟ್ಕೊಳ್ಳಿ, ಕೆಲವರು ರಾಗಿ ಮುದ್ದೆ ನುಂಗ್ತಾರೆ, ಅದಕ್ಕೆ ಏನು ವೈಜ್ಞಾನಿಕ ಕಾರಣ ಅದು ನನಗೆ ಅಷ್ಟು ಹೇಳಿ ಬರೋದಿಲ್ಲ. ಮತ್ತೆ ಬೇರೆ ಎಲ್ಲ ಆಹಾರವನ್ನು ಚೆನ್ನಾಗಿ ಅಗುದು ತಿನ್ನಿ ಅಂತ ಹೇಳ್ತಾರೆ. ನಿಮಗೆ 32 ಹಲ್ಲಿದೆ, ಕನಿಷ್ಠ 32 ಸಲ ಅದು ನೀವು ಚೂವಿಂಗ್ ಮಾಡಿ ಅಂತ ಅರ್ಥ. ಒಂದು ತುತ್ತು ಅನ್ನವನ್ನು ನಾವು ಬಾಯಿಗೆ ಹಾಕೊಂಡಾಗ ಒಂದು 32 ಸಲ ಅದು ನಾವು ಚೂವಿಂಗ್ ಮಾಡಬೇಕು. 32 ಬೇಡಪ್ಪ, ಅದಕ್ಕೆ ನಾನು ಏನು ಮಾಡಿದ್ದೀನಿ 40 ಅಂತ ಇಟ್ಬಿಟ್ಟಿದ್ದೀನಿ. 40 ಸಾರಿ ಚೆನ್ನಾಗಿ ಚೂವಿಂಗ್ ಮಾಡಿ, ನಿಮ್ಗೆ ಎಷ್ಟೇ ವರ್ಷ ಆದರೂ ನೀವು 40 ವರ್ಷದವ್ರ ಥರ ಗಟ್ಟಿಮುಟ್ಟಾಗಿ ಇರ್ತೀರಿ ಅಂತ. ಹಾಗೆ ಆ ಬೀಜವನ್ನು ನೀವು ಎಡಗಡೆಯಿಂದ ಬಲಗಡೆಗೆ ಚೇಂಜ್ ಮಾಡ್ತಾ ಇದ್ದಾಗ ಆಗ ಏನಾಗ್ತದೆ, ನಮ್ಮ ನಾಲಿಗೆಯಲ್ಲಿ ಒಂದು ಲಾಲಾರಸ ಉತ್ಪನ್ನ ಆಗ್ತದೆ, ಮತ್ತೆ ಒಂದು ಸಲೆವ, ಲಾಲಾರಸ ಅಂದ್ರೆ ಸಲೆವಾನೇ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಆದಾಗ ಏನಾಗ್ತದೆ, ಆ ಸಲೆವ ಎಲ್ಲ ಕ್ಲೀನಾಗಿ ನಮ್ಮ ಹೊಟ್ಟೆ ಒಳಗಡೆ ಹೋಗ್ತದೆ. ಆಮೇಲೆ ನಮ್ಮಲ್ಲಿ ನಾಲಿಗೆಯಲ್ಲಿ ಸಲೆವಾದ ರಂಧ್ರಗಳು ಮುಚ್ಚೋಗಿರೋದು ಸಮೇತ ಈ ನಾವು ಹುಣಸೆ ಬೀಜವನ್ನು ಬಾಯಿಗೆ ಹಾಕೊಂಡಾಗ ಅದೆಲ್ಲ ಓಪನ್ ಆಗ್ತದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. 2-3 ಗಂಟೆ ಆದಮೇಲೆ ಅದು ಸ್ಮೂತ್ ಬರುತ್ತೆ. ಆಮೇಲೆ ನೀವು ಅದು ತಿನ್ಬಿಡಿ, ಅದು ತುಂಬ ಒಳ್ಳೆಯದು. ಇದನ್ನು ನೀವು ಸಾಧಾರಣ ಯಾವುದೇ ಅಭ್ಯಾಸ ಇರೋರು ದಿನಕ್ಕೆ 1 ಸರಿ 2 ಸರಿ ಅದನ್ನ ಬಳಸ್ಕೊಂಡ್ರೆ ನಿಮ್ಮ ದೇಹಕ್ಕೆ ಸಿಗ್ತದೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಇದನ್ನು ತಯಾರು ಮಾಡೋಕ್ಕೆ ಮೂಲ ಕಾರಣ ಏನಂತಂದರೆ, ತುಂಬ ಜನ ಇವತ್ತು ಪಾನ್ ಪರಾಗು ಹನ್ಸು ಹಾಕೊಂಡು ಬಾಯಲ್ಲಿ ಏನಾದರೂ ಒಂದು ಇರಲೇಬೇಕು ಅವರಿಗೆ. ಆದರೆ ಅವ್ರಿಗೆ ಆ ಚಟ ಬಿಡಬೇಕು ಅಂತ ಆಸೆ ಇದೆ, ಬಟ್ ಬಿಡೋಕೆ ಆಗ್ತಾ ಇಲ್ಲ. ಆದರೆ ಬಿಟ್ಟು ಬಿಡ್ಬೇಕು. ನೀವು ಬಿಡದೇ ಇದ್ರೆ ಅದು ಒಂದೊಂದು ದಿನ ನಿಮ್ಮನ್ನು ಬಿಡ್ತದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಈಗ ಈ ಪಾನ್ ಪರಾಗು ಹನ್ಸು ಅದೇನು ಚಟಗಳಿದೆಯಲ್ಲ, ಆ ಚಟಗಳನ್ನ ನೀವು ಬಿಡದೇ ಇದ್ರೆ ನಿಮ್ಮನ್ನೇ ಒಂದಿನ ಅದು ಬಿಡ್ತದೆ. ಆ ಬಿಡೋದೇನೆ ಇರಲಿ, ಅನೇಕ ರೋಗ ರುಜಿನಗಳು ಬರ್ತಾ ಇದೆ. ಕೆಲವರು ಹೇಳ್ತಾರೆ ಬಾಯಲ್ಲಿ ಹೇಳಿ ಅಂದ್ಬಿಟ್ಟು, ದೊಡ್ಡ ದೊಡ್ಡ ನಟರು ಹೇಳ್ತಾರೆ ಬಾಯಲ್ಲಿ ಹೇಳಿ ಅಂತೇಳಿ. ನಾವು ಹೇಳ್ತಾ ಇರೋದು ಬಾಯಲ್ಲಿ ಹೇಳೋದಲ್ಲ, ಇದನ್ನ ತಿಂದು ಎಲ್ಲರೂ ನೀವು ಸೂಪರ್ ಆಗಿರಿ ಅಂತ. ಇದನ್ನ ನೀವು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬೇರೆ ಚಟಗಳು ಬಿಟ್ಟು ಹೋಗ್ತದೆ. ಆಮೇಲೆ ಏನಾಗ್ತದೆ, ಇದರಿಂದ ನಿಮ್ಗೆ ದೇಹಕ್ಕೆ ಬೇಕಾದಂಥ ಪೋಷಕಾಂಶ ಸಿಗ್ತದೆ. ಆಮೇಲೆ ಜೊತೆಗೆ ನಾವು ಇದನ್ನೆಲ್ಲ ಬಳಸೋದ್ರಿಂದ ಏನಾಗ್ತದೆ, ರೈತರು ಈಗ ಪ್ರತಿಯೊಬ್ಬರು ಒಂದೊಂದು ಜಮೀನಲ್ಲಿ, ನಾನು ಹೇಳ್ತಾ ಇದ್ದೀನಿ, ಅರಳಿ ಮರ, ಆಲದ ಮರ, ಎಕ್ಕದೆಲ್ಲ ಹೆಂಗೆ ನಡ್ಕೊಳ್ಳಿ ಅಂತ ಹೇಳ್ತೀನೋ ಅದೇ ರೀತಿ ಪ್ರತಿಯೊಬ್ಬರು ಒಂದು ಹುಣಸೆ ಮರವನ್ನು ನಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರೋ ಒಬ್ಬರು ಮಾತ್ರ ನನ್ನ ತೋಟದಲ್ಲಿ ಹುಣಸೆ ಮರ ಮಾತ್ರ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ಕಾರಣ ಅವ್ರಿಗೆ ಹೇಳಿ ನಾನು ಆಮೇಲೆ ತಿಳಿಸ್ತೀನಿ. ಹಾಗೆ ಇದನ್ನ ನಾವು ಉತ್ಪನ್ನ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೊಮ್ಮೆ ಗೋಶಾಲೆಯಲ್ಲಿ ನೀವು ತರಬೇತಿ ಬಂದಾಗ ಅಲ್ಲಿ ಸಿಗುತ್ತೆ, ತಗೊಂಡೋಗಿ ಇಟ್ಕೊಂಡು ಚಿಂತೆ ಇಲ್ಲ. ಸುಮಾರು ಇದಕ್ಕೆ ನಿಮ್ಗೆ ಏನಾಗ್ತಂತಂದ್ರೆ 2 ವರ್ಷದವರೆಗೂ ಇದು ಕೆಡಲ್ಲ. ಮನೆಯಲ್ಲಿ ಯಾರಾದರೂ ಪಾನ್ ಪರಾಗ ಹನ್ಸು ಚಟ ಇರೋರಿಗೆ ಇದನ್ನು ನೀವು ಕೊಟ್ಟರೆ ಅದು ತುಂಬ ಉಪಯೋಗ ಬರ್ತದೆ. ನಮಸ್ತೆ.